ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ ಗೈಸ್. ಇವತ್ತು ಬೆಳಗ್ಗೆನೇ ಬೇಗ ಎದ್ದಿದ್ದೀವಿ. ಏನಕ್ಕೆ ಅನ್ನೋದನ್ನ ಕೊನೆಯಲ್ಲಿ ತೋರಿಸ್ತಾ ಹೋಗ್ತೀನಿ, ಏನಕ್ಕೆ ಬೇಗ ಎದ್ದಿದ್ದೀವಿ ಅಂತ. ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ಹಾಲು ಕರಿಬೇಕು. ಸದ್ಯಕ್ಕೆ ಅಲ್ಲೆಲ್ಲ ಕರೆದು ಸಿಗ್ತೀನಿ ಬನ್ನಿ. ನೋಡಿ ಇಲ್ಲಿ ನಮ್ಮ ಮಕ್ಕಳಿಗೆ ಈಗ ಸ್ನಾನ ಎಲ್ಲ ಆಯಿತು. ಆಮೇಲೆ ಈ ಹಸಿಗೂ ಆಗೈತೆ, ಪಪ್ಪೆಲ್ಲ ಹಾಕಿ ಬನ್ನಿ ಸಿಗ್ತೀನಿ. ಹಾಲೆಲ್ಲ ಕರೆದು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾಯಿದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಮುಂದುವರ್ಸೋಣ. ಹಾಲೆಲ್ಲ ಕರೆದು ಡೈರಿಗೆ ಹಾಲು ತಗೊಂಡೋಗಾಯ್ತು. ಮತ್ತೆ ಇವಾಗ ನಮ್ಮ ಗುಂಡಣ್ಣಂಗೆ ಸೊಪ್ಪು ಕಟ್ಟಬೇಕಿತ್ತು. ಸೊಪ್ಪನ್ನೆಲ್ಲ ಕಟ್ಟಿ ಗುಂಡಣ್ಣ ಅವರು ಯಾಕೋ ಮಲಗಿಬಿಟ್ಟವ್ರೆ, ಮಲ್ಕಾಗ್ತಾ. ಆಮೇಲೆ ನಮ್ಮ ಪೂಜಾ ಅವರು ಬೆಳಗ್ಗೆನೇ ಎದ್ದಿದ್ರು, ಇಲ್ಲ ಹೊರಗಡೆ ಹೋಗಬೇಕು ಅಂತ. ತಮ್ಮೇಲೆ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ ಎಲ್ಲಿಗೆ ಅಂತ. ರಂಗೋಲಿ ಎಲ್ಲ ಬಿಟ್ಟು ಹಾಗೆ ನೋಡಿ ವ್ಯೂ ಹೇಗೆ ಕಾಣಿಸ್ತಿದೆ. ಬೆಳಗ್ಗೆನೆ ಎಲ್ಲ ರೆಡಿ ಮಾಡ್ಕೊಂಡವ್ರೆ. ನಮಗೆ ಟೀ ಏನೋ ಕಾಯಿಸ್ತವ್ರೆ, ಬನ್ನಿ ತೋರಿಸ್ತೀನಿ. ಇಲ್ಲೂ ಎಲ್ಲ ರೆಡಿ ಮಾಡವ್ರೆ, ಅದು ಪೇಂಟಲ್ಲಿ ಬಿಟ್ಬಿಟ್ಟವ್ರೆ. ಬನ್ನಿ ಇವಾಗ ಒಳಗಡೆ ಹೋಗೋಣ. ನಮ್ಮ ಮನೆ ಒಳಗಡೆ ಏನೋ ಮಾಡ್ತವ್ರೆ. ಟೀ ಕೇಳಿದ್ದು, ಟೀ ಕಾಯಿಸ್ತವ್ರೆ, ಏನು ಮಾಡ್ತಾರೋ ಗೊತ್ತಾಗುತ್ತೆ. ಇದು ನಮ್ಮ ನಾಯಿಮರಿ, ಇದು ಅಲ್ವಮ್ಮ ನಾಯಿಮರಿ. ನೋಡಿ ಇಲ್ಲಿ ನಾಚ್ಕತ್ತದೆ ಪಾಪ, ಜ್ವರ ಬಂದ್ಬಿಟ್ಟದೆ. ಈ ಸಣ್ಣ ಮಗುಗೂ ಜ್ವರ ಬಂದ್ಬಿಟ್ಟದೆ. ಟೀ ಮುಡುಗ್ತಾ ಅದಲ್ಲ ಆ ಮಗುಗೆ ಅಲ್ವಾ. ಟೀನಾ ಟೀ ಸೋಸ ಜಲ್ದಲ್ಲಿ ಸೋಸಿ ಸೋಸಕ್ಕೆ ನೀವು ಎತ್ಕೊಂಡಿದ್ದೀರಲ್ಲ, ನಿಮ್ನು ಎತ್ಕೋಬೇಕಾ? ನಾವು ಇತ್ತಾಗೆ ಅಲ್ಲಲ್ಲಲ್ಲಲ್ಲಲ್ಲಲ್ಲ. ಆಮೇಲೆ ಇನ್ನೊಬ್ರು ತೋರಿಸ್ತೀನಿ ನೋಡಿ, 4 ಜನಕ್ಕೆ ಜ್ವರ ಬರ್ಸ್ತವ್ರನ್ನ ಅವ್ರೆ. ಬನ್ನಿ ತೋರಿಸ್ತೀನಿ ಯಾರು ಅಂತ. ನೋಡಿದ್ರೆ ಬೆಚ್ಚಿಬಿಡ್ತೀರಿ ನೀವು ಯಾರು ಅಂತ. 4 ಜನಕ್ಕೆ ಜ್ವರ ಬರ್ಸಿ ಆರಾಮಾಗಿ ಮನ್ಗಾರ್ ನೋಡಿ ಇಲ್ಲಿ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಮಗೆ ಈಗ ಹುಷಾರಾದ್ರು ಅವರು, ನಾವಿನ್ನೂ ಜ್ವರದಲ್ಲೇ ಇವಿ. ಆದರೂ ಹೋಗ್ಬೇಕು ಎಲ್ಗೋ ಅಂತ ಹೇಳಿ ರೆಡಿಯಾಗಿದ್ದೀವಿ. ಬನ್ನಿ, ರೆಡಿ ಆದ್ಮೇಲೆ ಸಿಗ್ತೀನಿ. ಫೈನಲ್ ಆಗಿ ಸ್ನಾನ ಎಲ್ಲ ಮಾಡಿ ರೆಡಿ ಆಗಾಯಿತು. ನಮ್ಮ ಪೂಜಾ ಅವರು ಇನ್ನೂ ಪೂಜೆ ಮಾಡ್ತಾನೆ ಅವರೇ. ಹೇಗೆ ರೆಡಿ ಮಾಡಿದ್ದಾರೆ ದೇವ್ರ ಮನೇನ ಅಂತ ತೋರಿಸ್ತೀನಿ. ಹೋಗ್ಬೇಕು. ಫುಲ್ಲು ಶೀತ ಥರ ಆಗ್ಬಿಟ್ಟೈತೆ. ಫುಲ್ಲು ಜ್ವರ ಎಲ್ಲ ಬಂದು ಫುಲ್ ಶೀತ ಥರ ಆಗ್ಬಿಟ್ಟಿದೆ. ಪೂಜಾ ನೋಡಿ ಇಲ್ಲಿ ಅದೇ ದೇವ್ರು ಮುಗಿಸ್ಕೊ ಬಂದರು. ಈಗ ಹೊರಡ್ತಾ ಇರೋದೇ. ಗಾಡಿ ಸ್ಟಾರ್ಟ್ ಮಾಡಿ ಮಡಗಿದ್ದೀನಿ. ಒಂದು 2 ನಿಮಿಷ ಸ್ಟಾರ್ಟಲ್ಲಿ ಇರಬೇಕು ಗಾಡಿ, ಇಲ್ಲಾಂದರೆ ಆಯಿಲ್ ಗಟ್ಟಿ ಆಗಿಬಿಟ್ಟಿರುತ್ತಲ್ಲ, ಸರಿಯಾಗಿ ಇದಾಗಲ್ಲ. ಇದನ್ನು ನನಗೆ ಯಾರೋ ತಿಳಿದವ್ರು ಹೇಳಿದ್ದು, ಆಯಿಲ್ಲು ಸ್ವಲ್ಪ ಎಲ್ಲ ಡ್ರೈ ಆಗೋವರೆಗೂ ಗಾಡಿ ಸ್ಟಾರ್ಟಲ್ಲಿ ಬಿಡಿ 1-2 ನಿಮಿಷ ಅಂತ. ಅದಕ್ಕೆ ಯಾವಾಗಲೂ ನಾವು ಹೊರಡೋ ಮುಂಚೆ 1-2 ನಿಮಿಷ ಗಾಡಿ ಸ್ಟಾರ್ಟಲ್ಲಿ ಬಿಟ್ಟಿರ್ತೀನಿ. ಅದು ಒಳ್ಳೇದ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಬನ್ನಿ ಇವಾಗ ನಮ್ಮ ಪೂಜಾರು ದೇವ್ರ ಮನೇನ ರೆಡಿ ಮಾಡಿರೋದನ್ನ ತೋರಿಸ್ತೀನಿ ಹೇಗಿದೆ ಅಂತ. ನೋಡಿದ್ರಲ್ಲ, ನಮ್ಮ ಪೂಜಾರು ದೇವ್ರ ಕಂಡ್ರೆ ಭಾರಿ ಭಕ್ತಿ. ಎಲ್ಲ ನೀಟಾಗಿ ರೆಡಿ ಮಾಡಿದ್ರು. ಇವಾಗ ಸ್ವಲ್ಪ ಹೊಸಿಗೆ ಸ್ವಲ್ಪ ಹುಲ್ಲು ಹಾಕ್ಬಿಟ್ಟು ಹೋಗೋಣ ಅಂತ ಬಂದೆ. ಹುಲ್ಲು ಹಾಕಿ ಇವಾಗ ಹೊರಡೋದೆ. ತಿಂಡಿ ಏನಿಲ್ಲ, ಡೈರೆಕ್ಟ್ ಅಲ್ಲೇ ಹೋಗಿ ಪೂಜೆ ಮುಗಿಸಿ ಬೇಗ ಆದರೆ ಬರೋಣ, ಇಲ್ಲ ಅಲ್ಲೇ ಎಲ್ಲಾದರೂ ಹೋಟ್ಲಲ್ಲಿ ತಿನ್ನೋಣ ಅಂತ ಪ್ಲ್ಯಾನಿಂಗ್ ಇದೆ. ನೋಡೋಣ. ನಮ್ಮ ಚಿಕ್ಕ ಮಗಳನ್ನ ಕರ್ಕೊಂಡು ಹೋಗ್ಬೇಕು. ಅವಳನ್ನ ರೆಡಿ ಮಾಡಿಬಿಟ್ಟು ಕರ್ಕೊಂಡು ಹೋಗೋಣ. ಹೋಗ್ಬೇಕಾದ್ರೆ ಸಿಗ್ತೀನಿ. ಫೈನಲ್ ಆಗಿ ಅಲ್ಲೇನು ತೋರ್ಸಕ್ಕೆ ಹೋಗ್ಲಿಲ್ಲ. ಇವಾಗ ಹೋಗ್ತಾ ಇದೀವಿ ನಾನು, ನಮ್ಮ ಪೂಜಾ, ನಮ್ಮ ಚಿಕ್ಕ ಪಾಪು ಎಲ್ಲ. ಏನೇ ಪೂಜಾ, ಕೇರ್ನಗರದಲ್ಲಿ ಸ್ವಲ್ಪ ಸಾಮಾನು ತಗೋಬೇಕು, ಪೂಜೆ ಸಾಮಾನು. ಬನ್ನಿ ಅಲ್ಲಿ ಹೋಗಿ ಸಿಗೋಣ. ಬೈಕ್ ಓಡಿಸ್ತಾ ವಿಡಿಯೋ ಮಾಡೋಕ್ಕಾಗಲ್ಲ ಜಾಸ್ತಿ. ಬನ್ನಿ. ಫೈನಲ್ ಆಗಿ ಬಜಾರ್ ರೋಡ್ ಹತ್ರ ಬಂದಾಯಿತು. ಪೂಜೆ ಸಾಮಾನೆಲ್ಲ ನಮ್ಮ ಮೂರ್ತಿಣ್ಣ ಅವ್ರ ಅಂಗಡಿಯಲ್ಲೇ ತಗೊಳ್ಳೋದು, ಅದರಿಂದ ಅಲ್ಲೇ ತಗೋತಾ ಇದ್ದೀವಿ. ಬಜಾರ್ ನೋಡಿ ಇವತ್ತೆಷ್ಟು ಸ್ವಲ್ಪ ಕಡಿಮೆ ಖಾಲಿ ಇದೆ. ಭಾನುವಾರ ಯಾವುದೇ ಏನು ಹಬ್ಬ ಇಲ್ವಲ್ಲ, ಅದಕ್ಕೋಸ್ಕರ ಎಷ್ಟು ಕಡಿಮೆ ಇದೆ. ಬನ್ನಿ ಇವಾಗ ಹೋಗಬೇಕು. ಹೂವೆಲ್ಲ ತಗೊಂಡು ಹೋಗೋಣ. ಇವಾಗೆಲ್ಲ ಪೂಜೆ ಸಾಮಾನೆಲ್ಲ ತಗೊಂಡು ಹೋಗ್ತಾ ಇದ್ದೀವಿ. ಇವಾಗ ನಮ್ಮ ಅರ್ಕೇಶ್ವರ ಸ್ವಾಮಿ ದೇವಸ್ಥಾನದ ಹತ್ರ ಬಂದ್ವಿ. ಬನ್ನಿ, ಹೊಳೆಯಲ್ಲಿ ನೀರು ಎಷ್ಟು ಬಂದಿದೆ ಅಂತ ಇವಾಗ ಗೊತ್ತಾಗುತ್ತೆ. ನಾವು ಒಂದು ವಿಡಿಯೋ ಮಾಡಿದ್ದೆ, ಅದು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿತ್ತು. ಯಾರು ನೋಡಿಲ್ಲ ಅದನ್ನ ಹೋಗಿ ನೋಡಿ, ನಮ್ಮ ಯೂಟ್ಯೂಬಲ್ಲಿದೆ. PR ಕನ್ನಡ ವ್ಲಾಗ್ಸ್ ಅಂತ ಯೂಟ್ಯೂಬ್ ಚಾನಲಲ್ಲಿದೆ, ನೋಡ್ಬೋದು. ಇವಾಗ ಹೇಗೆ ಕಾಣಿಸ್ತಿದೆ ಅಂತ ನಮ್ಮ ಅರ್ಕೇಶ್ವರ ಸ್ವಾಮಿ ದೇವಸ್ಥಾನ. ನೋಡ್ಬೋದು ಇಲ್ಲಿ ಹೊಳೆ ನೀರು ಇವಾಗ ಎಷ್ಟು ಬಂದೈತೆ ಅಂತ ಕಾಣಿಸ್ತಿದೆಯಲ್ಲ. ರೈಲ್ವೆ ಬ್ರಿಡ್ಜ್ ಮೇಲಿಂದ ಎಷ್ಟು ಬಂದೈತೆ ಅಂತ ಕಾಣಿಸ್ತಿದೆ ನೋಡಿ ಇಲ್ಲಿ. ನೋಡ್ಬೋದು ಇಲ್ಲಿ ಎಷ್ಟು ಬಂದೈತೆ ಅಂತ. ಸ್ವಲ್ಪ ಮಟ್ಟಿಗೆ ಬಂದಿದೆ. ಇನ್ನೂ ಮಳೆ ಇಲ್ಲದ್ರಿಂದ ಸ್ವಲ್ಪ ಕಡಿಮೆನೇ ಈ ತಿಂಗಳಲ್ಲಿ.
ಬನ್ನಿ ಇವಾಗ ಹೋಗ್ಬಿಡೋಣ. ರೈಲ್ವೆ ಗೇಟ್ ಕ್ಲೋಸ್ ಆಗ್ಬಿಡುತ್ತೆ. ಟ್ರೈನು 9:40 50 ಬರುತ್ತೆ. ಅಷ್ಟರಲ್ಲಿ ನಾವು ರೈಲ್ವೆ ಗೇಟ್ನ ದಾಟಬೇಕು. ಬನ್ನಿ ಅಷ್ಟು ನಮ್ಮ ಹಾಸನ ಮತ್ತೆ ಮೈಸೂರಿಗೆ ಹೋಗೋ ರೋಡ್ ನೋಡ್ಬಿಟ್ರೆ ನೀವು ಹೆಂಗೈತೆ ಅಂತ ನೋಡಿ, ಸಕ್ಕದಾಗೈತೆ ಅಂತ. ಪ್ಯಾಚ್ ಇರೋದ್ರಿಂದ ಗಾಡಿ ಮೇಲ್ಗೆ ಕೆಳಗೆ ಬೆಸೀತದೆ. ಯಾವ್ದಾದ್ರು ಲೇಡಿ ಪ್ರೆಗ್ನೆಂಟ್ ಏನಾದ್ರು ಕರ್ಕೊಂಡು ಹೋಗ್ತಾರೆ, ಇಲ್ಲೇ ಆಗ್ಬಿಡುತ್ತೆ. ಬೇಕಾದ್ರೆ ಆಂಬುಲೆನ್ಸಲ್ಲಿ ಹೋಗ್ಬೇಕಾದ್ರೆ ಐತೆ ಇದು ಪ್ಯಾಚು ಇಲ್ಲೇ ತೆಗ್ದು ಮೇಕ್ ಎತ್ತಿರ್ತದೆ. ಏನಾದ್ರೆ ಲೋಡ್ ಗಾಡಿ ಹಾಕೋರ್ಬೇಕು, ಸಕ್ಕತ್ತಾಗಿರ್ತದೆ. ಹಂಗೆ ನೋಡಿ ಯಾವ್ದೈತಿ ಎಲ್ಲ ಪ್ಯಾಚ್ ಐತೆ ಅಂತ. ಆದಷ್ಟು ಈ ರೋಡ್ನ ರೆಡಿ ಮಾಡಿಸ್ಬೇಕು. ಯಾಕಂದ್ರೆ ನೈಟ್ ಓಡಾಡ್ಬೇಕಾದ್ರೆ ಮಧ್ಯದಲ್ಲಿ ಗುಡಿ ಕಾಣಲ್ಲ. ಯಾಕೆಂದ್ರೆ ಆಪೋಸಿಟ್ ಬರೋಂಥ ಗಾಡಿಗಳು ಎಲ್ಲ LED ಲೈಟು ಡಿಮ್ ಮಾಡಲ್ಲ. ಹೋಗಿ ಏನಾದರೂ ಅಪಘಾತ ಆದರೆ ಯಾರ ಹೊಣೆಯಲ್ಲಿ? ಆಲ್ರೆಡಿ ಸುಮಾರು ಆಕ್ಸಿಡೆಂಟ್ಗಳು ಆಗಿವೆ. ಲೈಟು ಸ್ವಲ್ಪ ಕಾಣೋದು ಇಲ್ಲ. ತಗೊಂಡೋಗಿ ಏನಾದರೂ ಬಿಟ್ಟರೆ ಗೋವಿಂದ ಅದು. ಆದಷ್ಟು ಹಾಸನ ಮತ್ತು ಮೈಸೂರು ಹೆದ್ದಾರಿನ ಆದಷ್ಟು ರೆಡಿ ಮಾಡಿಸ್ಬೇಕು. ಏನಕ್ಕಪ್ಪ ಅಂತಂದರೆ ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಪ್ಯಾಚ್ ಇರೋದ್ರಿಂದ ಗಾಡಿಗಳು ಸರಿಯಾಗಿ ಓಡ್ಸೋಕ್ಕಾಗಲ್ಲ. ಏನು ಗಾಡಿ ಬಸ್ಸು ಲಾರಿ ಎಲ್ಲ ಮೈ ಮೇಲೆ ಬಂದ್ಬಿಡ್ತವೆ ಹಂಸನ ತಪ್ಸಕ್ಕೆ ಹೋಗಿ. ಇವರೇನಾದ್ರು ಸೈಡ್ ಕೆಳಗತ್ತು ಅಂದರೆ ಸೈಡಲ್ಲಿ ಫುಲ್ಲು ಮಣ್ಣಾಗಿರೋದ್ರಿಂದ ಕಿತ್ತಿ ಗಿಡ ಚಾನ್ಸಸ್ ತುಂಬ ಇರ್ತವೆ. ನೋಡಿ ಇಲ್ಲಿ ಯಾಕೆ ಕುಡುತ್ತವೆ ಅಂತ ಗಾಡಿಗಳು. ಫೈನಲ್ ಆಗಿ ಬೇರೆ ರೀಚ್ ಆಗಿದಾಯಿತು. ಇವಾಗ ಅಲ್ಲಿಂದ ಹೊರಡಬೇಕು. ರೈಟ್ಗೆ ಗಾಡಿನ ಹೋಗ್ಬೇಕು. ಬಂದು ಇವಾಗ ಹೋದ್ಮೇಲೆ ಸಿಗ್ತೀನಿ. ಹೇಗಂದರೆ ಬೈಕ್ ಓಡಿಸ್ತಾ ಗಾಡಿಯಲ್ಲಿ ವಿಡಿಯೋನ ಮಾಡೋಕ್ಕಾಗಲ್ಲ. ಇದೇ ಪಾಪು ಇರೋದ್ರಿಂದ ಇಲ್ಲಿಂದ ರೈಟ್ ತೊಗೊಂಡು ಹೋದರೆ ಯಾವುದು ಅಂತ ನಿಮಗೆ ಗೊತ್ತಾಗುತ್ತೆ. ದೇವಸ್ಥಾನಕ್ಕೆ ಯಾವುದು ಅಂತ ಗೊತ್ತಾಗುತ್ತೆ. ಮೇಲೆ ಗೊತ್ತಾಗಿರುತ್ತೆ. ಬಟ್ ಆದರೂ ಹೇಳಬೇಕಲ್ವ, ನಾವು ಹೇಳ್ತಾ ಇದ್ದೀನಿ. ಬನ್ನಿ ಅಲ್ಲಿ ಹೋದ್ಮೇಲೆ ಸಿಗೋಣ. ಫೈನಲ್ ಆಗಿ ಬೀರೂರಿಗೆ ಬಂದ. ಇಲ್ಲಿಂದ ರೈಟ್ ತೊಗೊಂಡು ಹೋಗ್ಬೇಕು. ಅಲ್ಲಿ ಏನು ಕಾರ್ ಕಾಣಿಸ್ತಿದೆ ಅಲ್ಲಿ, ಇವಾಗ ಅವ್ರು ಏನು ಕೈ ಅಡ್ಡಿ ಹಾಕ್ತಾರೆ ಅಲ್ಲಿ. ಬನ್ನಿ ಮುಂದೆ ಹೋಗಿ ಸಿಗ್ತೀನಿ. ಏನಪ್ಪ ಅಂತಂದರೆ ಇಲ್ಲಿ ಟ್ರೈನಲ್ಲಿ ಕೂಡ ಬರ್ಬೋದು. ಬೀರೂರಲ್ಲಿ ಇಳ್ದು ಆರಾಮಾಗಿ ಇಲ್ಲಿಂದ ಆಟೋದಲ್ಲಿ ಕೂಡ ದೇವಸ್ಥಾನಕ್ಕೆ ಬರ್ಬೋದು. ಬೀರೋ ಹಳ್ಳಿಲಿ ಇಳಿದು ಆರಾಮಾಗಿ ಬರ್ಬೋದು. ಬೀರೋರು ಅಂತ ಹೇಳ್ಬಿಟ್ಟೆ ಅದು ಬೀರೋ ಹಳ್ಳಿ. ನೋಡ್ಬೋದು ಸಕ್ಕತ್ತಾಗಿದೆ ಜಾಗ ಮಾತ್ರ. ಗದ್ದೆ ಸೈಡು ಇರೋದ್ರಿಂದ ಬರೀ ಕಬ್ಬು ಭತ್ತನೇ ತುಂಬಿರುತ್ತೆ. ಮತ್ತು ಹಾಗೆ ಇದು ರೋಡ್ ತುಂಬ ಚಿಕ್ಕದು, ಬರೋದು ನಿಧಾನವಾಗಿ ಬರ್ಬೋದು. ಕೇರ್ನಗರದಿಂದ ಬಸ್ ಕೂಡ ಇದೆ. ಅದು ಟೈಮಿಂಗ್ಸು ಗೊತ್ತಿಲ್ಲ. ಬೇರೆದಿಂದ ಇಳಿದು ಬೇರೆದಲ್ಲಿ ಬಸ್ ಬರುತ್ತೆ, ಅಲ್ಲಿಂದ ಬರಬೇಕು. ಟ್ರೈನಲ್ಲಾದರೆ ಈ ಬೀರೋ ಹಳ್ಳಿಲಿ ಆರಾಮಾಗಿ ಇಳಿದು ಆಟೋದಲ್ಲಿ ಬರ್ಬೋದು. ನೋಡಿ ಸುತ್ತ ತಿಂಗಳು ತೋಟ ಇದೆ. ಆವಾಗ ಗದ್ದೆಗಳು ಸಿಗ್ತವೆ, ಕಬ್ಬು ಗದ್ದೆಗಳು. ಮತ್ತು ರೋಡ್ ತುಂಬ ಚಿಕ್ಕದು. ಬರೋರು ನಿಧಾನಕ್ಕೆ ಬನ್ನಿ, ನೋಡ್ಬೋದು ಹೇಗಿದೆ ಅಂತ. ಈಗ ಹೋಗ್ತಾ ಇದ್ದೀವಿ ಅಲ್ಲಿಗೆ. ರೋಡ್ ಮಾತ್ರ ತುಂಬ ಚಿಕ್ಕದು, ನಿಧಾನವಾಗಿ ಬರಬೇಕು. ದೊಡ್ಡ ಗಾಡಿ ಬಂದರೆ ನಿಧಾನ ಮಾಡ್ಕೊಂಡು ಬರಬೇಕು. ಬನ್ನಿ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ ಇವಾಗ. ದೇವಸ್ಥಾನದ ಹತ್ರ ಬಂದ. ಇಲ್ಲಿ ತುಂಬ ಚೌಟ್ರಿಗಳಿವೆ. ಯಾರಾದರೂ ಹರಕೆ ಕಟ್ಕೊಂಡವ್ರು ಇದ್ದವರು ಇಲ್ಲಿ ಬಂದು ಅಡುಗೆನ ಮಾಡಿ ಊಟ ಮಾಡ್ತಾರೆ. ತುಂಬ ನೋಡಿ ಇಲ್ಲಿ ಎಲ್ಲ ಸುಮಾರು ಚೌಟ್ರಿಗಳಿವೆ ಈ ದೇವಸ್ಥಾನದಲ್ಲಿ. ಯಾರು ಹರಕೆ ಕಟ್ಕೊತೀನಿ ಅಂದವರು ಕೂಡ ಬಂದು ಕಟ್ಕೊಂಡು ಇಲ್ಲಿ ಅಡುಗೆ ಮಾಡಿ ಊಟ ಮಾಡ್ತಾರೆ. ಒಳ್ಳೆಯದಾಗಿದೆ ಅಂತ ನಾವು ತುಂಬ ಸಲ ಬಂದಿದ್ದೇವೆ. ಏನಕ್ಕಂದರೆ ನಮಗೆ ತುಂಬ ಒಳ್ಳೆಯದಾಗಿದೆ, ಅದಕ್ಕೋಸ್ಕರ ಅವಾಗ ನಾವು ಬರ್ತಾ ಇರ್ತೀವಿ. ಫೈನಲ್ ಆಗಿ ಬಂದಾಯಿತು ದೇವಸ್ಥಾನದ ಹತ್ರ. ತುಂಬ ರಶ್ ಇದೆ ಭಾನುವಾರ ಆಗಿರೋದ್ರಿಂದ. ಹುಣ್ಣಿಮೆ ಅಂತೂ ಇಲ್ಲ, ಅಮಾವಾಸ್ಯೆ ಇರೋದು ಮಂಗಳವಾರ, ಆದರೂ ಕೂಡ ಭಾನುವಾರ ರಶ್ಶು. ನೋಡೋಣ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ದರ್ಶನ ಮಾಡೋಣ. ನಮ್ಮ ಪೂಜಾ ಅವರು ರೆಡಿ ಮಾಡ್ಕೊತವ್ರೆ ದರ್ಶನಕ್ಕೆ. ನಮ್ಮ ಹೆಣ್ಣು ಸುಮ್ಮನೆ ಇರಕ್ಕಿಲ್ಲ, ಎಲ್ಲ ಪೂಜೆ ಸಾಮಾನು ರೆಡಿ ಮಾಡ್ತಾವ್ರೆ. ಬನ್ನಿ ಎಲ್ಲ ಆದಮೇಲೆ ಸಿಗ್ತೀವಿ. ಇಲ್ಲಿ ವೀಡಿಯೋ ಅಂತೂ ಮಾಡೋಕ್ಕಾಗಲ್ಲ, ಜನ ಇಲ್ಲ ಅಂದರೆ ಮಾಡ್ಬೋದು. ಜನ ರಶ್ ಇದೆ, ನೋಡ್ಬೋದು ಎಷ್ಟು ರಶ್ ಇದೆ ಅಂತ. ಈ ರಶಲ್ಲಿ ದರ್ಶನ ಮಾಡೋಕ್ಕಾಗುತ್ತಾ ಇಲ್ವಾ ಗೊತ್ತಿಲ್ಲ. ಬನ್ನಿ ನೋಡೋಣ, ಆದರೆ ಮಾಡೋಣ, ಇಲ್ಲ ಮುಂದೆ ಪೂಜೆ ಮಾಡೋಣ. ನೋಡ್ಬೋದು ಎಷ್ಟು ರಶ್ ಇದೆ ಅಂತ. ಇಲ್ಲಿ ಗರ್ಭಗುಡಿ ಇರೋದು ಕಾಣಿಸ್ತಾ ಇಲ್ಲ.
ನೋಡೋಣ ಈಚೆಲೆ ಮಾಡೋಣ ಅಂತ ಪ್ಲ್ಯಾನಿಂಗ್ ಇದೆ. ನೋಡಿ ಮಾಡೋಣ ಬನ್ನಿ. ಇವಾಗ ಫಸ್ಟು ಪೂಜೆ ಎಲ್ಲ ಮುಗಿಸಿ ಸಿಗ್ತೀವಿ, ಇಲ್ಲಾಂದ್ರೆ ನಮ್ಮ ಇನ್ನೂ ಒಳಗೆ ಸ್ಟಾರ್ಟ್ ಆಗೋಗುತ್ತೆ. ಅಷ್ಟು ಪೂಜೆ ಮಾಡಿ ಮುಗಿಸ್ಬಿಡೋಣ ಬನ್ನಿ. ನೋಡ್ಬೋದು ಎಷ್ಟು ರಶ್ ಆಗಿ ಕಾಣುತ್ತಿದೆ. ನಮ್ಮ ಹೆಣ್ಣು ಆಲೇ ಒಳಗೆ ಸ್ಟಾರ್ಟ್ ಆಗ್ಬಿಡೈತೆ. ಇಲ್ಲೇ ಪೂಜೆ ಮಾಡೋಣ ಅಂತ ತೀರ್ಮಾನ ಮಾಡಾಯಿತು. ಒಳಗೆ ಹೋಗೋಕ್ಕಾಗಲ್ಲ, ಪಾಪು ಇನ್ನೂ ಒಳಗೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಟೈಮ್ ಆದರೆ ಅಂತ. ಇಲ್ಲಿಂದನೇ ದೇವ್ರಿಗೆ ದರ್ಶನ ಮಾಡೋಣ. ನೋಡ್ಬೋದು ಇದೇ ಚನ್ನಗೌಡಮ್ಮನ ದೇವಸ್ಥಾನ ನೋಡಿ, ಎಲ್ಲ ಇದೆ ನೋಡ್ಬೋದು. ಇವಾಗ ಇಲ್ಲೇ ನಮ್ಮ ಪೂಜೆ ಅವರು ಪೂಜೆನ ಶುರುವಚ್ಕೊಬಿಟ್ಟವ್ರೆ. ಏನು ದೇವ್ರನ್ನ ವಿಗ್ರಹನೇ ಕಾಣಿಸಲ್ಲ, ಅಷ್ಟು ರಶ್ಶು. ಅಮಾಸೆ ಮುಂದಾರ ಆಗಿರೋದ್ರಿಂದ ನೋಡ್ಬೋದು ಎಷ್ಟು ಜನ ರಶ್ ಆಗೈತೆ ಅಂತ. ಇಲ್ಲೇ ಪೂಜೆನ ಮಾಡ್ತಾವ್ರೆ. ಬನ್ನಿ ಪೂಜೆ ಎಲ್ಲ ಮುಗಿಸಿ ಸಿಗ್ತೀವಿ. ಆಗಲ್ಲ, ನಮ್ಮ ಪಾಪುನ ಇಟ್ಕೊಂಡು ವೀಡಿಯೋ ಎಲ್ಲ ಮಾಡೋಕ್ಕೆ ಒಬ್ಬರೇ ಮಾಡಬೇಕು ಆಗಿರೋದ್ರಿಂದ ವೀಡಿಯೋ ಆಮೇಲೆ ಮಾಡಿ ತೋರಿಸ್ತೀನಿ ನಿಮಗೆ ಆಚೆ ಬಂದಮೇಲೆ ದೇವಸ್ಥಾನದಿಂದ. ಫೈನಲಾಗಿ ಪೂಜೆ ಎಲ್ಲ ಮುಗಿಸಿ ಬಂದಾಯಿತು. ಕುರಿಕಾರ ತಗೊಳ್ಳೋಣ ಅಂದ್ಬಿಟ್ಟು ನಿಲ್ಲಿಸಿದ್ದೀನಿ. ನಮ್ಮ ಪೂಜೆ ಎಲ್ಲ ಹೊರಗಡೆ ಹೋಗಿದ್ದಾರೆ, ಆ ಕಡೆ ಬಂದಮೇಲೆ ಹೋಗೋದೆ. ಇನ್ನೂ ಕೈ ಮುಗಿಬೇಕಂತೆ ಅವರು, ಕೈ ಮುಖ ಬರಲಿ. ಏನು ರಶ್ ಐತೆ, ಪಾಪನ ಎತ್ಕೊಂಡು ವೀಡಿಯೋ ಮಾಡೋಕ್ಕಂತೂ ಆಗಲಿಲ್ಲ. ಸುಮಾರು ಆದಷ್ಟು ಮಾಡಿದ್ದೀನಿ. ವೀಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.